ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ್ಮ. ಇವತ್ತು ನಾನು ನಿಮಗೆ ಒಂದು ಸೆಮಿ ಪಾಟೆಲ್ಲ ಪ್ಯಾಂಟನ್ನು ಇವತ್ತು ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ನಾನು ಕಟಿಂಗು ಮಾಡ್ಕೊಳ್ಳುವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್. ನಾನು ಕಟಿಂಗ್ ತೋರಿಸ್ತೀನಿ. ಮತ್ತು ಒಂದು ನಾನು ಪೆನ್ಸಿಲ್ ಪ್ಯಾಂಟ್ ಕಟ್ ಮಾಡಿ ಸ್ಟಿಚ್ ಮಾಡಿದೆ, ಮತ್ತು ಒಂದು ನೆಟ್ ಕ್ಲಾತದು ಟಾಪ್ ಸ್ಟಿಚ್ ಮಾಡಿದೆ. ಅದೆಲ್ಲ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಹಂಗಾಗಿ ಈ ಥರ ಆಗುತ್ತೆ ಸಿಚುವೇಶನ್ ಒಂದ್ಸಲ. ನೋಡಿ, ಈ ಥರ ನಿಮಗೆ ಪ್ಯಾಂಟ್ ಪೀಸಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ನಿಮಗೆ ಅಡ್ಡ ಸಿಗುತ್ತಲ್ವಾ ಸೆಮಿ ಪಟೇಲದಲ್ಲಿ. ನಿಮಗೆ ಕಟಿಂಗ್ ಮಾಡುವಾಗಾದರೆ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ನೋಡಿ, ಬಟ್ಟೆನ ಕರೆಕ್ಟಾಗಿ ನೋಡಿ ಯಾವ ಥರ ಹಾಕ್ಕೋಬೇಕು ಗೊತ್ತಾ. ಈ ಥರ ನೀಟಾಗಿ ಈ ಥರ ಇದೆಯಲ್ವಾ, ಇದನ್ನ ಒಂದನ್ನ ಅಪೋಸಿಟ್ ಹಾಕ್ಕೋಬೇಕು. ಇದನ್ನೇ ಈ ಕಡೆ ತಿರುಗಿಸಿ ಹಾಕ್ಕೊಂಡ್ರೆ ನಿಮಗೆ ಬಟ್ಟೆ ನೀಟಾಗಿ ಸಿಗುತ್ತೆ. ನಿಮಗೆ ಎಷ್ಟು ಬೇಕಾಗುತ್ತೆ ನಿಮಗೆ ಮೆಜರ್ಮೆಂಟಿಗೆ ಅಷ್ಟು ಸಿಗುತ್ತೆ. ತುಂಬ ದಪ್ಪ ಇರೋರಿಗೆ ಸಿಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ನಾನು ಹೋಗಿ ಅವ್ರಿಗೆ ಸಪ್ರೇಟಾಗಿ ಬಟ್ಟೆ ತಂದು ಅದನ್ನು ಕೂಡ ಸ್ಟಿಚ್ ಮಾಡಿದೆ. ಅವು 2 ಸೆಮಿ ಪಟೇಲ ಪ್ಯಾಂಟ್ ಸ್ಟಿಚ್ ಮಾಡಿದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇರೋದು, ಇದು ನಾರ್ಮಲ್ಲು ಅಂದರೆ ಒಂದು 30 ಸೈಜ್ ಅವರು ಮೆಜರ್ಮೆಂಟ್ 30 ಸೈಜು ಇರೋವಂಥದ್ದು. ಹಾಗಾಗಿ ಅವ್ರಿಗೆ ಆರಾಮಾಗಿ ಆಯಿತು. ಸ್ವಲ್ಪ ಬಟ್ಟೆನೇ ಆ ಕಡೆ ಈ ಕಡೆ ಉಳ್ಕೋತು ಅಂತ ಹೇಳ್ಬೋದು. ಬಟ್ ದಪ್ಪ ಇರೋರಿಗೆ ಈಗ 42 44 ಈ ಥರ 40 ಇರೋರ್ಗು ಅಡ್ಜಸ್ಟ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ನಾನು ಮೇಲ್ಗಡೆ ಈ ಪೋರ್ಷನಿಗೆ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಆ ಪಾರ್ಟಿಗೆ ಮಾತ್ರ ಬೇರೆ ಬಟ್ಟೆ ತಂದು ಸ್ಟಿಚ್ನ ಮಾಡಿ ಕೊಟ್ಟಿದ್ದೀನಿ ಅವರಿಗೆ. ಓಕೆನಾ. ಇವಾಗ ನೋಡಿ, 2 ಕಡೆ ಹಿಂಗೆ ಸ್ಟಿಚ್ ಆಯಿತು. ಇವಾಗ ನಾನು ಕರೆಕ್ಟಾಗಿ ಅದನ್ನು ಮೆಜರ್ಮೆಂಟಿಗೆ ಇಟ್ಟು ಕಟಿಂಗ್ನ ಮಾಡ್ಕೋಬೇಕು. ಓಕೆನಾ. ಅದು ಕರೆಕ್ಟಾಗಿ ಅವ್ರದ್ದು ಎಷ್ಟಿದೆ, ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ ನೋಡಿಕೊಂಡು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಸ್ವಲ್ಪ ನೋಡಿಕೊಂಡು ಕಟಿಂಗ್ನ ಮಾಡ್ಕೊಳ್ಳಿ. ಓಕೆನಾ. ಇವಾಗ ನಾನು ಮತ್ತೆ ಕಟಿಂಗ್ನ ಮಾಡ್ಕೊಬಂದು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಇಲ್ಲಿ ಮಿಷಿನ್ ಹತ್ರ ಆಗ್ತಿರ್ಲಿಲ್ಲ, ಈವನಾಗಿ ಇಟ್ಕೊಂಡು ಕಟಿಂಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಇವಾಗ ನೋಡಿ, ಇಲ್ಲಿ ಕಟಿಂಗ್ನ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಲ್ರೆಡಿ. ತೋರಿಸ್ತಾ ಇದ್ದೀನಿ ನೋಡಿ. ಉದ್ದ ಬಂದುಬಿಟ್ಟು ನಾನು 9.5 ಇಂಚ್ ಸೇರಿಸ್ಕೊಂಡಿದ್ದೀನಿ. ಮೇಲ್ಗಡೆ ನಮಗೆ ಇದು ದಾರ ಕಟ್ಟೋಕ್ಕೆಲ್ಲ ಬೇಕಲ್ವಾ, ದಾರ ಕಟ್ಟ ಹತ್ರ ಫೋಲ್ಡಿಂಗ್ ಎಲ್ಲ ಮಾಡಬೇಕಲ್ವಾ, ಅಲ್ಲಿಗೆಲ್ಲ ಬಟ್ಟೆನ ಬಿಟ್ಕೊಂಡಿರೋದನ್ನ ಟೋಟಲ್ ಸೇರಿ 9.5 ತೊಗೊಂಡಿದ್ದೀನಿ. ಅಡ್ಡ 13 ಇಂಚ್ ಅನಿಸುತ್ತೆ, 13 ಇಂಚು ಎಷ್ಟು ಮರ್ತೋಯ್ತು, ನಾನು ನೋಡಲಿಲ್ಲ. ಇವಾಗ ನೋಡಿ ಕರೆಕ್ಟಾಗಿ ಇದು ಬ್ಯಾಕ್ ಸೈಡ್ ಹೋಗುತ್ತೆ. ಅದು ಬ್ಯಾಕ್ ಸೈಡಿಗೆ ಫುಲ್ಲು ಸ್ಟಿಚ್ ಹಾಕಬೇಕಾಗುತ್ತೆ. ಫ್ರಂಟ್ ಸೈಡಿಗೆ ನೋಡಿ ಎಷ್ಟು ಈಸಿ ಅಂದರೆ ವಿತಿನ್ ಹಾಫ್ ಆನ್ ಅವರಲ್ಲಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ನೀವು ಮಾಡ್ಕೋಬೋದು. ಇಷ್ಟು ಈಸಿ ಅಂದರೆ ತುಂಬಾ ಈಸಿ ಸೆಮಿ ಪಟೇಲ ಪ್ಯಾಂಟು. ನೋಡಿ, ನೀವು ಇದು ಬಿಗಿನರ್ಸ್ಗಳು ಕೂಡ ನೀವು ಬೇಗನೆ ಸ್ಟಿಚ್ ಮಾಡಿಬಿಡ್ತೀರ. ಬರೀ ಪ್ಯಾಂಟ್ ಕಟ್ಟಿಂಗ್ಗಳು ಈ ಥರ ನೋಡ್ಕೊ ಸಖತ್ ಈಸಿ ಫ್ರೆಂಡ್ಸ್. ಅಂದರೆ ಬ್ಲೌಸ್ಗಳಲ್ಲಾದರೆ ಸ್ವಲ್ಪ ನಿಮಗೆ ಟಫ್ ಅನಿಸುತ್ತೆ. ಸೆಮಿ ಪಟೇಲ ಪ್ಯಾಂಟು ಬಿಗಿನರ್ಸ್ಗಳಿಗೆ ತುಂಬಾ ಈಸಿ. ಓಕೆನಾ. ನೀವು ಇದ್ರ ನಾರ್ಮಲ್ಲು ಪಟಿಯಾಲ ಪ್ಯಾಂಟು ಅದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಅದು ಖಂಡಿತವಾಗ್ಲೂ ಆ ಥರದ್ದು ನಾನು ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ ಟೈಮಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದು ಸೆಮಿ ನಾರ್ಮಲ್, ನಾರ್ಮಲ್ ಪ್ಯಾಂಟಿಗೆ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡಿರೋದು. ಅದಕ್ಕೆ ಸೆಮಿ ಪಟೇಲ ಪ್ಯಾಂಟ್ ಅಂತ ಹೇಳಿದ್ದು. ಇವಾಗ ನೋಡಿ, ಆ ಸೈಡು ಈ ಸೈಡು 2 ಸೈಡು ನಾನು ಈ ಥರ ಫೋಲ್ಡಿಂಗ್ನ ಮಾಡ್ಕೊಂಡಿರೋವಂಥದ್ದು. ನೋಡಿ, ಈ ಥರ ಬರುತ್ತೆ. ಇವಾಗ ಕರೆಕ್ಟಾಗಿ ನೀವು 1.5 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ನಲ್ವ ನಾನು ಬಟ್ಟೆನ, ಅದನ್ನು ನೀಟಾಗಿ ಫೋಲ್ಡಿಂಗ್ನ ಮಾಡಿಕೊಂಡು ಸ್ಟಿಚ್ ಮಾಡುವಂಥದ್ದು. ಇಲ್ಲಿಗೆ ನೀವು ದಾರ ಹಾಕ್ತಿರಲ್ಲ, ದಾರ ಹಾಕ್ಕೊಳ್ಳೋದು ಒಳಗಡೆ, ಅದಕ್ಕೆ ಪಟ್ಟಿ ಬಿಟ್ಕೊಂಡಿರೋವಂಥದ್ದು. ಫಿನಿಶಿಂಗ್ ಬಂದು ಈ ಥರ ಮಾಡಿದ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಕೆಲವು ಜನ ಪ್ಯಾಚ್ ಇವೆಲ್ಲ ಕೊಡ್ತಾರೆ, ಅದು ಅಷ್ಟು ಚೆನ್ನಾಗಿರಲ್ಲ ಪ್ಯಾಂಟು, ಫಿನಿಶಿಂಗ್ ಚೆನ್ನಾಗಿರಲ್ಲ. ಹಂಗಾಗಿ ಇದು ಈ ಥರ ನಾನು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಸಖತ್ತು ಈಸಿ ಫ್ರೆಂಡ್ಸ್. ನಾನಿದು ವಿತಿನ್ ಒಂದು ಹಾಫ್ ಆನ್ ಅವರಲ್ಲಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಕೂಡ ಮಾಡಿಕೊಂಡೆ. ಇದರಲ್ಲಿ ಏನು ತುಂಬ ಹೆವಿ ಕೆಲಸ ಅಂತ ಏನು ಬರಲ್ಲ. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಸ್ಟಿಚ್ನ ಮಾಡಿಕೊಂಡು, ಆದರೆ ನಿಮಗೆ ಸೆಮಿ ಪಟೇಲ ಪ್ಯಾಂಟಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಇದು ಮೇಲ್ಗಡೆ ಪಾರ್ಟು, ಇನ್ನೊಂದು ನೆರಿಗೆ ಹಿಡಿತೀವಲ್ಲ ಆ ಪಾರ್ಟ್ ಬರುತ್ತೆ. ಇದೆರಡು ಜಾಯಿನ್ ಮಾಡಿದರೆ ಒಂದು ಪ್ಯಾಂಟ್ ಆಗೋದು ಅಂಥದ್ದು. ಇದು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಸ್ಟಿಚ್ ಮಾಡೋದು ಹಿಂಗೆ, ಅಥವಾ ಅದನ್ನಾರು ರೆಡಿ ಮಾಡಿ ಇಟ್ಕೊಬೋದು, ಇದನ್ನಾರು ರೆಡಿ ಮಾಡಿ ಇಟ್ಕೋಬೋದು. ಓಕೆ, ನಾನು ನೋಡಿ ಕರೆಕ್ಟಾಗಿ ಈ ಥರ ನೀವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ.
ಮಾಡಿಕೊಂಡು ಈಗ ನೆರಿಗೆ ನಿಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದೊಂದು ನ್ಯಾಚನ್ನ ಹಾಕ್ಕೊಳ್ಳಿ. ಓಕೆನಾ? ಅಲ್ಲಿಗೆ ಇಷ್ಟರ ಒಳಗೆ ನೀವು ನೆರಿಗೆನ ಅವನ್ನ ನ್ಯಾಚ್ ಹಾಕ್ಕೊಂಡಿದ್ದೀನಲ್ಲ ಅಷ್ಟರೊಳಗೆ ನೀವು ನೆರಿಗೆನ ಹಿಡಿಯೋಕ್ಕೆ ಈಸಿ ಆಗುತ್ತೆ ಅನ್ನೋದೊಂದು. ಓಕೆನಾ? ಈಗ ನೆಕ್ಸ್ಟ್ ಇನ್ನೊಂದು ಪಾರ್ಟ್ನ ತೊಗೊಂಡು ಇವಾಗ ಫಸ್ಟಿಗೆ ನೋಡಿ ಈ ಶೇಪ್ಗಳನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ. ಆಮೇಲೆ ನೀವು ಈ ಥರ ಸ್ವಲ್ಪ ಒಂದು 1/4 ಇಂಚಷ್ಟು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಚಿಂಗು ತುಂಬ ಕಂಫರ್ಟಬಲ್ ಆಗಿ ಕೂರುತ್ತೆ, ಬೇಗ ಸ್ಟಿಚ್ ಕಟ್ಟಾಗಲ್ಲ. ಆದಷ್ಟು 2 ಸ್ಟಿಚ್ನ ಹಾಕಿ ಅಂತ ಹೇಳ್ತೀನಿ. ನಾನು ಕೂಡ 2 ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಬಟ್ ನಾನು ನಿಮಗೆ 1 ಸ್ಟಿಚ್ ಅಷ್ಟೇ ತೋರಿಸಿರೋ ಅಂಥದ್ದು. ಪ್ರತಿಯೊಂದೂ ತುಂಬ ಡೀಟೇಲಾಗಿ ತೋರ್ಸೋಕೆ ಹೋದರೆ ನಿಮಗೂ ಬೋರ್ ಆಗುತ್ತೆ, ನಮಗೂ ಕೂಡ ಟೈಮು ಜಾಸ್ತಿ ಆಗುತ್ತೆ. ಹಂಗಾಗಿ ಕೆಲವೊಂದು ಹತ್ರ ವೀಡಿಯೋ ಆಫ್ ಆಗಿರುತ್ತೆ ಅಲ್ವತ್ತ, ನಾವು ಎಡಿಟ್ ಮಾಡುವಾಗ ಅದನ್ನು ಕಟ್ ಮಾಡಿರ್ತೀವಿ. ಓಕೆನಾ? ಎಷ್ಟು ನಿಮಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟೊಂದು ತುಂಬ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಸ್ಟಾರ್ಟಿಂಗ್ ಎಂಡಿಂಗು ಸ್ವಲ್ಪ ರಫ್ನ ಮಾಡ್ಕೊಳ್ಳಿ. ನಾನು ಸೆಕೆಂಡ್ ಸ್ಟಿಚ್ ಹಾಕುವಾಗ ಆ ಥರ ರಫ್ನ ಮಾಡ್ಕೊಂಡಿರೋ ಅಂಥದ್ದು. ನೋಡಿ ನಾನು ಇಲ್ಲಿ ಕರೆಕ್ಟಾಗಿ ನಾನು ಇಲ್ಲಿಗೆ ಕ್ಯಾನ್ವಾಸ್ನ ಕೊಟ್ಕೊತಾ ಇದ್ದೀನಿ. ಎಡ್ಜಿಗೆ ಕ್ಯಾನ್ವಾಸ್ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಒಂದು ಇಂಚಷ್ಟು ಕೊಟ್ಟಿದ್ದೀನಿ ಅಷ್ಟೇ ಕ್ಯಾನ್ವಾಸು. ಅಂದರೆ ಉದ್ದ 1 ಇಂಚಲ್ಲ, ಅಡ್ಡ 1 ಇಂಚ್ ಕೊಟ್ಟಿದ್ದೀನಿ. ಓಕೆನಾ? 2 ಸೈಡು ಈ ಥರ ಕ್ಯಾನ್ವಾಸ್ನ ಕೊಟ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋ ಅಂಥದ್ದು. ಆವಾಗ ನಿಮಗೆ ಒಂದು ತಿಕ್ನೆಸ್ ಬರುತ್ತೆ. ಇಲ್ಲಾಂದರೆ ನೀವು ಜಾಸ್ತಿ ಬಟ್ಟೆ ಏನಾದ್ರು ಇದ್ದರೆ ಇದನ್ನೇ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡ್ಕೋಬೋದು. ನಾನು ಇಲ್ಲಿ ತುಂಬ ಅಗಲ ಅನ್ನಿಸ್ತದ್ದು 1 ಇಂಚು, ಹಂಗಾಗಿ ಒಂದು ಸ್ವಲ್ಪ ಟ್ರಿಮ್ನ ಮಾಡಿ ಆಮೇಲೆ ನಾನು ಫೋಲ್ಡಿಂಗ್ನ ಮಾಡಿದೆ. ನೋಡಿ ಕರೆಕ್ಟಾಗಿ ಈ ಥರ ಸ್ಟಿಚ್ನ ಮಾಡಿಕೊಂಡು 2 ಸೈಡು ಮಾಡಿ ಈ ಥರ ಮಾಡ್ಕೊತೀನಿ. ಒಂದು ಸೈಡು ನಾನು ತುಂಬ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಎಡ್ಜಿಗೊಂದು ಮತ್ತು ಮಧ್ಯಕ್ಕೊಂದು ಸೆಮಿಪಟ್ಟೆ ಎಲ್ಲ ಪ್ಯಾಂಟಿಗೆ ಈ ಥರ ಎಲ್ಲ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಓಕೆನಾ? ಇಲ್ಲಿ ನೋಡಿ ಇವಾಗ ಸೆಂಟರ್ಗೂ ಕೂಡ ಒಂದು ಸ್ಟಿಚ್ನ ಹಾಕಿ ಇದಕ್ಕೆ ಡಿಸೈನ್ನ ಬೇಜಾಂತರ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನೋಡಿ ನಾನು ಈ ಥರ ಸ್ವಲ್ಪ ಕ್ರಾಸಾಗಿ ಒಂದು ಸ್ಟಿಚ್ನ ಹಾಕ್ತೀನಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಬರೀ 3 ಲೈನ್ ಹಾಕೋಕ್ಕಿಂತ ಆ ಥರ ಹಾಕೋದು ಚೆನ್ನಾಗಿರುತ್ತೆ. ಇದು 2 ಸೈಡು ನಾನು ಮಾಡಿಕೊಂಡು ಇವಾಗ 2 ಸೈಡು ಸ್ಟಿಚ್ ಮಾಡಿಕೊಂಡು ಇವಾಗ ನಾನು ಈ ಪಾರ್ಟ್ ತೊಗೊಂಡು ಅದಕ್ಕೆ ಜಾಯಿನ್ನ ಮಾಡ್ತಾ ಇದ್ದಿರೋಂಥದ್ದು. ಇದು ಫ್ರಂಟ್ ನೆರಿಗೆ ಬರುತ್ತೆ. ಒಬ್ಬೊಬ್ಬರು ಸೈಡ್ ನೆರಿಗೆ ಇಡಿಸ್ಕೊತಾರೆ. ಅವರು ಕೊಟ್ಟಿರೋಂಥ ಪ್ಯಾಂಟಲ್ಲಿ ಫ್ರಂಟ್ ನೆರಿಗೆ ಇತ್ತು, ಅವ್ರು ಏನು ಹೇಳಿರಲಿಲ್ಲ ಕೂಡ. ಹಂಗಾಗಿ ನಾನು ಅವ್ರ ಪ್ಯಾಂಟನ್ನ ಅಳತೆ ಕೊಟ್ಟಿರೋ ಪ್ಯಾಂಟನ್ನೇ ಫಾಲೋ ಮಾಡಿದೆ. ಇವಾಗ ನೋಡಿ ಕರೆಕ್ಟಾಗಿ ಈ ಥರ ನೆರಿಗೆನ ಹಿಡಿತಾ ಇರೋದು. ಫಸ್ಟ್ ನೀವು ನೆರಿಗೆ ಹಿಡಿಯೋದು ನಿಮ್ಮ ಆಪೋಸಿಟ್ ಬರಬೇಕು, ನಿಮ್ಮ ಕಡೆ ಬರಬೇಕು. ನೀವು ಯಾವ ಸೈಡು ಕೂತಿರ್ತೀರ ಆ ಸೈಡಿಗೆ. ಮತ್ತು ಅದ್ರ ನೆಕ್ಸ್ಟು ಮತ್ತು ಫುಲ್ಲು ರೌಂಡ್ ಆಗಿ ಮತ್ತೆ ಬರ್ತೀವಿ ನೆರಿಗೆ ಹಿಡಿತೀವಲ್ಲ, ಅದು ನಿಮ್ಮ ಆಪೋಸಿಟ್ ಹೋಗಬೇಕು. ಅಂದರೆ ನೀವು ಡೈರೆಕ್ಟ್ ನೋಡ್ತೀರಲ್ವ ಆ ಸೈಡಿಗೆ ಹೋಗಬೇಕು. ಗೊತ್ತಾಗುತ್ತೆ, ಅದು ಸ್ಟಿಚ್ ಮಾಡುವಾಗ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಂಗಾಗಿ ನೀವು ನೋಡಿಕೊಂಡು ನೀಟಾಗಿ ಸ್ಟಿಚ್ನ ಮಾಡಿಕೊಂಡು ಹೇಳ್ತಾ ಇಲ್ವಾ ನಾನು ಮುಂಚೆನೇ ಹೇಳಿರೋ ಥರ ಹಾಫ್ ಆನ್ ಅವರಲ್ಲಿ ಒಂದು ಸೆಮಿ ಪಟೇಲ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ನೀವು ಮಾಡ್ಕೋಬೋದು. ನೀವು ನಂಬೋಕ್ಕಾಗಲ್ಲ, ನೀವು ನೋಡಿ ಟ್ರೈ ಮಾಡಿ. ನನಗೆ ಅನ್ನಿಸಿಕೆ ಮಾಡ್ಕೋಬೋದು. ಯಾಕೆಂದರೆ ಇದು ಅಷ್ಟೇ ಟೈಮಿಗೆ ಸ್ಟಿಚ್ ಮಾಡಿರೋ ಅಂಥದ್ದು. ಹಂಗಾಗಿ ಈ ಥರ ಮಾಡಿಕೊಂಡು ಅದು ನೋಡ್ಕೊತಾ ಇರಿ, ನ್ಯಾಚ್ ಎಲ್ಲಿವರೆಗೂ ಬರುತ್ತೆ. ಮತ್ತು ನಿಮ್ಮದು ಜಾಯಿಂಟ್ಗಳು ನೀಟಾಗಿ ಒಂದು ಪಕ್ಕ ಕೂರಬೇಕು ಅದು ಜಾಯಿಂಟ್. ಈಗ ನೀಟಾಗಿ ಆ ಥರ ನೆರಿಗೆ ಇಟ್ಟು ಸ್ಟಿಚ್ ಮಾಡಿ ಇವಾಗ ನೋಡಿ ಇದನ್ನೇ ಜಾಯಿಂಟ್ ಹೇಳಿದ್ದು. ಆ ಜಾಯಿಂಟು ಮತ್ತು 2 ಜಾಯಿಂಟ್ಗಳು ನೀಟಾಗಿ ಕೂರಬೇಕು. ಓಕೆನಾ? ಇವಾಗ ನೋಡಿ ಮತ್ತೆ ನಾನು ಫಸ್ಟ್ ಯಾವ ಥರ ನೆರಿಗೆ ಇಟ್ಟಿದ್ದೆ, ಈಗ ಯಾವ ಥರ ನೆರಿಗೆ ಇಡ್ತೀನಿ. ಫಸ್ಟ್ ನನ್ನ ಕಡೆ ತಿರುಗಿಸ್ಕೊಂಡಿದ್ದೆ, ಇವಾಗ ನಾನು ಆಪೋಸಿಟ್ ಕಡೆ ತಿರುಗಿಸ್ತಾ ಇದ್ದೀನಿ. ಈ ಥರ ಇರಬೇಕು ನಿಮಗೆ. ಇದು ಫಸ್ಟದು ಸ್ವಲ್ಪ ನೋಡ್ಕೊತಾ ಇರಬೇಕು, ಇದು ಗೊತ್ತಾಗುತ್ತೆ. ಆಲ್ಮೋಸ್ಟ್ ಜಾಯಿಂಟ್ ಹತ್ರ ಬಂದರೆ ಕರೆಕ್ಟಾಗಿ ಈವನ್ನಾಗಿ ಇರುತ್ತೆ. ಅಲ್ಲಿವರೆಗೂ ಇಟ್ಟು ನೀಟಾಗಿ 2 ಸ್ಟಿಚ್ ಹಾಕಿ ಓವರ್ಲಾಕು ಕೂಡ ಹಾಕಿ ಫಿನಿಶಿಂಗ್ನ ಮಾಡಿದ್ದೀನಿ ನಾನು.
ಇದು ಹೊಲ್ದಾಲೆ ಒಂದು 4 ಡೇಸ್ 5 ಡೇಸ್ ಆಯಿತು. ಹಂಗಾಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ. ಹಂಗಾಗಿ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಎಡಿಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ಓಕೆನಾ. ಮತ್ತು ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ. 2 ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ಏನೋರು ದುಡ್ಡು ಕೊಡ್ತಾರೆ ಅಂತ ಒಂದೊಂದು ಸ್ಟಿಚ್ ಹಾಕಬಾರ್ದು. ಪಾಪ ನೀಟಾಗಿ ಡಬಲ್ ಸ್ಟಿಚ್ ಹಾಕಿ ಕೊಡಬೇಕು, ಓಕೆನಾ. ಇವಾಗ ತೋರಿಸ್ತೀನಿ ನೋಡಿ ಫ್ಲಿಟ್ ಅಂದರೆ ನೆರಿಗೆ ಯಾವ ಥರ ಬಂದಿದೆ ಅಂತ ನೋಡಿ. ಒಂದು ಈ ಕಡೆ ಒಂದು ಈ ಕಡೆ, ಅದರ ಆಪೋಸಿಟ್ ಬಂದಿದೆ. ಅದು ಐರನ್ ಮಾಡಿದಾಗ ನೀಟಾಗಿ ನೀವು ಕೂರಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಇದು ಅದ್ರ ಫುಲ್ಲು ಜಾಯಿನ್ನ ಮಾಡ್ತೀವಿ, ಫಿಟ್ಟಿಂಗ್ ಜಾಯಿನ್ನ ಮಾಡ್ತಾಯಿದ್ದೀನಿ ಪ್ಯಾಂಟು ನೋಡಿ. ಅಲ್ಲಿ ಓವರ್ಲಾಕು ಕೂಡ ಮಾಡ್ಕೊಂಡಿದ್ದೀನಿ, ಬಟ್ ಅವೇನು ತೋರ್ಸೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಾನು ಓವರ್ಲಾಕ್ ದಾರ ಹಾಕೋದೊಂದು ವಿಡಿಯೋ ಮಾಡಿ ಹಾಕಬೇಕು. ನೋಡೋಣ ಯಾವಾಗ ಟೈಮ್ ಆಗುತ್ತೋ ಗೊತ್ತಿಲ್ಲ. ಆ ಟೈಮ್ ಆದಾಗ ನಾನು ಖಂಡಿತವಾಗ್ಲೂ ಹಾಕಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಇವಾಗ ನೋಡಿ ಕರೆಕ್ಟಾಗಿ ನಾನೇನು ಎಕ್ಸ್ಟ್ರಾ ಮಾರ್ಜಿನ್ನ ಬಿಟ್ಕೊಂಡಿದ್ದೀನಿ, ಆ ಮಾರ್ಜಿನ್ಗೆ ಕರೆಕ್ಟಾಗಿ ಎಕ್ಸ್ಟ್ರಾ ಬಿಟ್ಕೊಂಡು ಸ್ಟಿಚ್ ಹಾಕ್ಕೊಂಬಂದರೆ ಸಾಕು. ಇದಕ್ಕೂ ಕೂಡ 2 ಸ್ಟಿಚ್ ಹಾಕಿ ಎಡ್ಜಿಗೆ ಓವರ್ಲಾಕ್ ಮಾಡಿದ್ರೆ ಪ್ಯಾಂಟು ನಿಮ್ಮದು ರೆಡಿ ಆಗುತ್ತೆ. ಪಟೇಲ ಸೆಮಿ ಪಟೇಲ ಪ್ಯಾಂಟು ರೆಡಿ. ತುಂಬ ಈಸಿ, ಕಲ್ತಿರೋರಿಗೆ ತುಂಬ ಈಸಿ, ಕಲಿಯೋರಿಗೂ ತುಂಬ ಈಸಿನೇ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಶ್ರದ್ಧೆ ಇಟ್ಟು ಕಲಿತ್ರೆ ಈಸಿನೇ ನೋಡಿ. ಇವಾಗ ಫುಲ್ಲು ಪ್ಯಾಂಟ್ ಫಿನಿಶ್ ಆಯಿತು. ಇವಾಗ ನೋಡಿ ಈ ಥರ ಇದೆ ಸೆಮಿ ಪಟೇಲ ಪ್ಯಾಂಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ಗೆ. ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.